ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಯಾವುದದು ಅಂತ ಹೇಳಿದ್ರೆ, ನೀವೇ ಹೇಳ್ತಿರ್ತೀರಲ್ಲ ಮ್ಯಾಮ್, ಯಾವ ಟೈಮಲ್ಲಿ ಓದಿದ್ರೆ ನಾವು ಕರೆಕ್ಟಾಗಿ ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಓದಬಹುದು, ನಾವು ಎಷ್ಟು ಸಮಯ ತಗೊಂಡು ಓದುವಂಥ ವಿಷಯನ ಯಾವ ರೀತಿ ಕಡಿಮೆ ಸಮಯದಲ್ಲಿ ಓದ್ಬೋದು ಅಂತ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಕೇಳ್ತಾ ಇರ್ತೀರಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವ ಸಮಯದಲ್ಲಿ ಓದಿದ್ರೆ ಬೆಸ್ಟ್ ನಮ್ಮ ಟೈಮನ್ನು ವೈಸಾಗಿ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಅದನ್ನು ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ನಾವು ಕಾಮನ್ ಮಿಸ್ಟೇಕ್ ಮಾಡ್ತೀವಿ ಮಕ್ಕಳ. ನೀವು ಪಕ್ಕಾ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು. ಸೊ ಆ ಕಾಮನ್ ಮಿಸ್ಟೇಕ್ಗಳನ್ನು ಫಸ್ಟ್ ನಾವು ಇವತ್ತಿಂದನೇ ಸ್ಟಾಪ್ ಮಾಡಬೇಕು. ಆ ರುಟೀನನ್ನು ಕಂಟಿನ್ಯೂ ಮಾಡಬಾರ್ದು. ಯಾವುದದು ಕಾಮನ್ ಮಿಸ್ಟೇಕ್ ಅಂತ ಹೇಳಿದ್ರೆ, ಸ್ಟಡಿಂಗ್ ಓನ್ಲಿ ಅಟ್ ನೈಟ್ ಅಂತ. ಏನಂತ ಹೇಳಿದ್ರೆ, ಬೆಳಗ್ಗೆ ಸ್ಕೂಲಿಗೆ ರೆಡಿಯಾಗಿರ್ತೀರಾ, ಓದೋದಕ್ಕೆ ಆಗಿರಲ್ಲ ಅಲ್ವಾ. ಆಫ್ಟರ್ನೂನ್ ಬಂದುಬಿಟ್ಟು ಮತ್ತೆ ಮಧ್ಯಾಹ್ನದಲ್ಲಿ ಸ್ಕೂಲಲ್ಲೇ ಇರ್ತೀರಾ, ಆವಾಗಲೂ ಕೂಡ ನಿಮ್ಮ ಟೈಮನ್ನು ವೈಸಾಗಿ ಯುಟಿಲೈಸ್ ಮಾಡೋದಕ್ಕಾಗಿರಲ್ಲ. ಈವ್ನಿಂಗ್ ಮನೆಗೆ ಬರ್ತೀರಾ, ಟಯರ್ಡ್ ಆಗಿರ್ತೀರಾ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋಣ ಅಂತ ಟೈಮ್ ವೇಸ್ಟ್ ಆಗಿರುತ್ತೆ. ಸೊ ನೈಟ್ ಟೈಮ್ ಒಂದು 7 o'clock ಅಥವಾ 8 o'clock ಕೂತ್ಕೋತೀರಾ, ಕಂಟಿನ್ಯೂಸ್ ಆಗಿ 12 ತನಕನೋ 1 ತನಕನೋ ಅಥವಾ 2 o'clock ತನಕ ಓದ್ತಾ ಇರ್ತೀರ. ಆ ತಪ್ಪನ್ನು ನೀವು ಮಾಡಬಾರ್ದು. ನೆಕ್ಸ್ಟ್ ಇನ್ನೇನು ಮಾಡ್ತೀರಾ ಅಂತ ಹೇಳಿದ್ರೆ, ಲಾಂಗ್ ಸೆಷನ್ ಇರ್ತೀರಾ. ಇವಾಗ ಏನು ಹೇಳ್ದೆ ಅಲ್ವಾ, 8 to 12 8 to 10 ಕಂಟಿನ್ಯೂಸ್ ಆಗಿ 3 hour 4 hour ಓದ್ತಿರ್ತೀರಾ. ಮಧ್ಯದಲ್ಲಿ ಏನು ಬ್ರೇಕ್ ತೊಗೊಂಡಿರಲ್ಲ. ನಿಮ್ಮ ಬ್ರೈನಿಗೆ ನೀವು ಏನು ಗ್ಯಾಪ್ಸ್ ಅಥವಾ ರೆಸ್ಟ್ ಅಥವಾ ಬ್ರೇಕ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ನೀವೇನೆಲ್ಲ ಓದ್ತಿರ್ತೀರಲ್ವ, ಅದು ಸುಮ್ಮನೆ ನೀವು ಓದ್ತಿರ್ತೀರ, ನಿಮ್ಮ ಬ್ರೈನ್ ಯಾವುದನ್ನು ಕ್ಯಾಚ್ ಮಾಡಿರಲ್ಲ, ಅದನ್ನು ಮೆಮೊರೈಸ್ ಮಾಡಿರಲ್ಲ, ನಿಮ್ಮ ತಲೆಯಲ್ಲಿ ಇಟ್ಟಿರಲ್ಲ. ಸೊ ಮರ್ತೋಗ್ಬಿಡ್ತೀರ. ಸೊ ಅದಕ್ಕೆ ಸುಮ್ಮನೆ ಬುಕ್ಕಿನ ಮುಂದೆ ಕೂತಿರ್ತೀರಾ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಾ ಇದೆ. ಒಂದು ಬಂದುಬಿಟ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಫಿಸಿಕಲ್ ಡಿಸ್ಟ್ರಾಕ್ಷನ್ಸ್ ಇರ್ಬೋದು ಅಥವಾ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ಇರ್ಬೋದು. ಇಲ್ಲ ಓದ್ತಾ ಇರ್ತೀರಾ, ನಿಮ್ಮ ಸಿಬ್ಲಿಂಗ್ಸ್ ತುಂಬ ಕಿರ್ಚಾಡ್ತಾ ಇರ್ತಾರೆ, ಸೌಂಡ್ ಮಾಡ್ತಿರ್ತಾರೆ, ನಾಯ್ಸ್ ಎನ್ವೈರ್ನಮೆಂಟ್ ಇದ್ರೆ ಓದೋಕ್ಕಾಗಿರಲ್ಲ. ಅಥವಾ ನಿಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಬಂದ್ಬಿಟ್ಟು ಟಿ ವಿ ನೋಡ್ತಾ ಇರ್ತೀರಾ. ಸೊ ನಿಮ್ಮ ಮೈಂಡ್ ಡೈವರ್ಟ್ ಆಗಿರುತ್ತೆ. ಇಲ್ಲ ಅಮ್ಮ ಬಂದುಬಿಟ್ಟು ಫೇವ್ರೇಟ್ ಫುಡ್ ಕುಕ್ ಮಾಡಿದ್ದೀನಿ ಅಂತ ತೊಗೊಂಬಂದು ಕೊಡ್ತಾರೆ. ಸೊ ಈ ಥರ ಫಿಸಿಕಲ್ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಪ್ಲಸ್ ಡಿಜಿಟಲ್ ಡಿಸ್ಟ್ರಾಕ್ಷನ್ಸ್ ಕೂಡ ಇರುತ್ತೆ. ಸೊ ಯಾವುದಾದ್ರೂ ರೀಲ್ ನೋಡಬೇಕು ಇಲ್ಲ ಮೂವಿ ನೋಡಬೇಕು ಅಂತನಾದರೂ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಸೊ ಈ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅವಾಯ್ಡ್ ಮಾಡಬೇಕು. ನೆಕ್ಸ್ಟು ನೋ ರಿವಿಷನ್. ಸುಮ್ಮನೆ ಓದ್ತಾ ಇರ್ತೀರಾ, ಇವತ್ತೊಂದು ಫ್ರೆಶ್ ಆಗಿ ಒಂದು ಚಾಪ್ಟರ್ ಮುಗಿಸಿದ್ದೀರಾ, ನೆಕ್ಸ್ಟ್ ಡೇ ಹೊಸ ಚಾಪ್ಟರ್ ತೊಗೋತೀರಾ, ಹಿಂದೆ ಓದಿದ್ದನ್ನು ರಿವೈಸ್ ಮಾಡಲ್ಲ. ಓದ್ತಾ ಇದ್ದೀರಾ, ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ರಿವೈಸ್ ಮಾಡ್ತಾ ಇಲ್ಲ. ಸೊ ಓದಿದ್ದೆಲ್ಲ ಹಾಗೆ ಮರ್ತಾ ಹೋಗ್ತಾ ಇರುತ್ತೆ. ಸೊ ಈ ಥರ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದರೆ ಇವತ್ತಿಂದನೇ ಸ್ಟಾಪ್ ಮಾಡಿ ಮಕ್ಕಳ. ಇದು ಸುಮ್ಮನೆ ನೋ ಯೂಸಿಗೆ, ಓನ್ಲಿ ಫಾರ್ ದ ನೇಮ್ ಸೇಕ್, ಹೆಸರಿಗೋಸ್ಕರ ನಾವು ಅಷ್ಟೇ ಓದ್ತಾ ಇದ್ದೀವಿ ಅಂತ ಆಗುತ್ತೆ. ಈ ಥರ ಮಾಡೋದ್ರಿಂದ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ನೀವು ಈ ಥರ ರುಟೀನ್ ಅಥವಾ ಹ್ಯಾಬಿಟ್ ಇದ್ದರೆ ಇವತ್ತೇ ನಿಲ್ಲಿಸ್ಬಿಡ್ಬೇಕು. ಸೊ ಹಾಗಿದ್ರೆ ಬೆಸ್ಟ್ ಯಾವ ಥರ ವೈಸಾಗಿ ಯುಟಿಲೈಸ್ ಮಾಡ್ಕೊಳ್ಳೋದು, ಯಾವ ಸಮಯದಲ್ಲಿ ಬೆಸ್ಟ್ ಓದೋದಕ್ಕಾಗತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಮೊದಲನೇದು ಬಂದುಬಿಟ್ಟು, ಇವಾಗ ಆಲ್ರೆಡಿ ಜುಲೈ ಅಲ್ವಾ, ಇಲ್ಲಿ ಜೂನ್ ಅಂತ ಇದೆ, ಸಾರಿ ಇದು ಜುಲೈ ಅಲ್ವಾ. ಓಕೆ, ಜುಲೈಯಿಂದ ನಮ್ಮ ಮಾರ್ಚ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮಗೆ ಎಕ್ಸಾಮ್ ನಡೀತಾ ಇರುತ್ತೆ ಅಲ್ವಾ. ಮಾರ್ಚ್ ಎಂಡಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಮಗೆ ನಮ್ಮ ಬೋರ್ಡ್ ಎಕ್ಸಾಮ್ ನಡೀತಾ ಇರುತ್ತೆ. ಸೊ ನೀವೇನು ಮಾಡಿ, ಒಂದು ಅಂದಾಜು ಎಸ್ಟಿಮೇಷನ್ ಮಾಡಿ, ನನ್ನ ಬೋರ್ಡ್ ಎಕ್ಸಾಮ್ಗೆ ಇಷ್ಟು ದಿನ ಇದೆ, ಅದನ್ನು ಆ ದಿನಗಳು ಎಷ್ಟಿದೆ ಅಂತ ಒಂದು ಅಂದಾಜು ಮಾಡಿಬಿಟ್ಟು ಫಸ್ಟು ನೀವು ನೋಟ್ ಮಾಡ್ಕೋಬೇಕು. ಸೆಕೆಂಡ್ ಬಂದುಬಿಟ್ಟು ನಿಮ್ಮ ಸ್ಕೋರ್ ಎಷ್ಟು ಬೇಕು, ನಿಮ್ಮ ಗೋಲ್ ಎಷ್ಟಿದೆ ಅಂತ ಹೇಳಬೇಕು. 625 ಔಟ್ ಆಫ್ಗೆ 625 ತೊಗೊಳ್ಳೋರು ಇರ್ತೀರಾ. ನನಗೆ 500 ಸಾಕು ಮ್ಯಾಮ್, 600 ಸಾಕು, ಅಥವಾ ನನಗೆ 600 ಎಬವ್ ಇದ್ದರೆ ಸಾಕು, 500 ಎಬವ್ ಇದ್ದರೆ ಸಾಕು, 590 ಇದ್ದರೆ ಸಾಕು. ಈ ಥರ ಏನೆಲ್ಲ ಮಾರ್ಕ್ಸ್ ಇದೆ ಅದನ್ನು ನೀವು ಫಸ್ಟು ಬರ್ಕೋಬೇಕು. ಎಷ್ಟು ದಿನ ಇದೆ, ನನ್ನ ಗೋಲ್ ಎಷ್ಟು, ಓಕೆನಾ. ನೀವು 625ಗೆ ಹೇಮ್ ಮಾಡಿದ್ರೆ ಪಕ್ಕಾ 625 ತೊಗೋತೀರಾ. ಅಟ್ಲೀಸ್ಟ್ ನಿಮ್ಗೆ 625 ತೊಗೊಳಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನೀವು 600 ಎಬವ್ ಆದ್ರೂ ಸ್ಕೋರ್ ಮಾಡಬಹುದು, ಓಕೆನಾ. ಸೊ ಬಿಗ್ ಡ್ರೀಮ್ ಅಂತ. ಓಕೆ, ನೆಕ್ಸ್ಟ್ ಇವಾಗ ಏನು ಅಂತ ಹೇಳಿದ್ರೆ, ಬಿಲ್ಡ್ ಅ ಟು ಡೂ ಲಿಸ್ಟ್. ಏನಿದು ಮ್ಯಾಮ್ ಬಿಲ್ಡ್ ಅ ಟು ಡೂ ಲಿಸ್ಟ್ ಅಂತ ಹೇಳಿದ್ರೆ, ನೀವು ಒಂದು ನೋಟ್ಬುಕ್ ತೊಗೋಬೇಕು, ಒಂದು ಪೇಜಲ್ಲಿ. ಸೊ ಇವತ್ತು ನಮಗೆ ಏನೆಲ್ಲ ಕೆಲಸ ಇದೆ ಅಂತ ನೋಟ್ ಮಾಡ್ಕೋಬೇಕು. ಸೊ ಏನೆಲ್ಲ ಹೋಮ್ವರ್ಕ್ ಇದೆ ಅಥವಾ ಅಸೈನ್ಮೆಂಟ್ ಇದೆ ಅಥವಾ ಟೆಸ್ಟ್ ಏನಿದೆ, ಈ ಥರ ನಮಗೆ ನೋಟ್ ಮಾಡ್ಕೋಬೇಕು. ಅಥವಾ ಏನು ಓದೋದಕ್ಕಿದೆ, ಇದನ್ನೆಲ್ಲ ನಾವು ನೋಟ್ ಮಾಡ್ಕೊಬೇಕು. ಇದನ್ನು ನೀವು ಮಾಡ್ತಾ ಇದ್ದರೆ ನಿಮ್ಮ ಬ್ರೈನಿಗೆ ಒಂದು ಐಡಿಯಾ ಸಿಗುತ್ತೆ, ನಾನು ಎಷ್ಟು ಕೆಲಸನ ಮಾಡಬೇಕು, ನನಗೆ ಏನೆಲ್ಲ ಟಾಸ್ಕ್ ಇದೆ ಇವತ್ತು ಮಾಡೋದಕ್ಕೆ ಅಂತ. ಒಂದು ಪ್ರಾಪರ್ ಟೈಮ್ ಟೇಬಲ್ ಅಂತ ಅಂದ್ಕೊಳ್ಳಿ, ಓಕೆನಾ. ಇವತ್ತು ನಾನು ಇದೆಲ್ಲ ಮಾಡಬೇಕು ಅಂತ. ಓಕೆ, ಇದನ್ನು ನೀವೇನು ಮಾಡ್ತೀರಾ, ಪ್ರೀವಿಯಸ್ ಡೇ ನೈಟೇ ಪ್ಲ್ಯಾನ್ ಮಾಡ್ತೀರಾ. ಸೊ ಇವಾಗ ನಾನು ನಾಳೆದನ್ನು
ಇವತ್ತು ನೈಟ್ ಮಲ್ಗೋದಕ್ಕಿಂತ ಮುಂಚೆನೇ ನನಗೆ ನಾಳೆ ಏನು ಟಾಸ್ಕ್ ಇದೆ ಅಂತ ಬರಿತಾ ಇದ್ದೀನಿ. ಓಕೆನಾ? ಓಕೆ, ನಾಳೆ ಇದೆಲ್ಲ ಟಾಸ್ಕ್ ಬರ್ದಿ ಆದಮೇಲೆ, ಕಂಪ್ಲೀಟ್ ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಇಂಟು ಮಾರ್ಕ್ ಅಥವಾ ರೈಟ್ ಮಾರ್ಕ್ ಅಂತ ಹಾಕ್ತಾ ಇದ್ದೀನಿ. ಸೊ ಇಂಟು ಮಾರ್ಕ್ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಟೈಮನ್ನ ನಾನು ವೈಸಾಗಿ ಯುಟಿಲೈಸ್ ಮಾಡಿಲ್ಲ, ಡಿಸ್ಟ್ರಾಕ್ಷನ್ಸ್ ಇದೆ, ಸೊ ಲೇಸಿನೆಸ್ ಇದೆ ಅಂತ ಅರ್ಥ. ಅಕಸ್ಮಾತ್ ನನ್ನ ಟು ಡೂ ಲಿಸ್ಟಲ್ಲಿ ಏನು ಬರ್ತಿದೆ, ರೈಟ್ ಮಾರ್ಕ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾನು ಕೂಡ ಕರೆಕ್ಟ್ ಪಾತಲ್ಲಿದ್ದೀನಿ, ನನ್ನ 625 ಔಟ್ ಆಫ್ 625ಗೆ ತುಂಬ ಹತ್ತಿರ ಇದ್ದೀನಿ ಅಂತ ಅರ್ಥ. ಓಕೆನಾ? ಇದನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಇವತ್ತಿಂದನೇ. ಸೊ ನಿನ್ನ ಬ್ರೈನಿಗೆ ಒಂದು ಪ್ರಾಪರ್ ಟೈಮಿಂಗ್ ಬರುತ್ತೆ. ನೀವು ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ ಅಥವಾ ಟೈಮ್ ವೇಸ್ಟ್ ಮಾಡ್ತಿದ್ರೂ ನಿಮ್ಮ ಬ್ರೈನ್ ನಿಮಗೆ ಅಲಾರಾಮ್ ಥರ ಹೇಳ್ತಿರುತ್ತೆ, ಅಲರ್ಟ್ನೆಸ್ ಕೊಡ್ತಿರುತ್ತೆ, ನಿನಗಿನ್ನ ಇಷ್ಟೊಂದು ಟಾಸ್ಕ್ ಇದೆ ಮಾಡೋದು, ಟೈಮ್ ವೇಸ್ಟ್ ಮಾಡಬೇಡ, ಸೊ ಹೋಗು ನಿನ್ನ ಕೆಲಸನ ಮಾಡು ಅಂತ ಹೇಳ್ತಿರುತ್ತೆ. ಸೊ ಬ್ರೈನಿಗೆ ಒಂದು ಟಾಸ್ಕ್ ಅಂತ ಕೊಡಿ. ಓಕೆ, ನೆಕ್ಸ್ಟು ಇವಾಗ ಕೇಳ್ತಿದ್ರಲ್ಲ ಗೋಲ್ಡನ್ ಟೈಮ್ ಮ್ಯಾಮ್ ಯಾವುದು ಮ್ಯಾಮ್ ಅಂತ. ಸೊ ಮೊದಲನೇದು ಮಾರ್ನಿಂಗ್ ಅಂತ ತೊಗೊಳ್ಳೋಣ. ನಮ್ಮ ಬೆಳಗ್ಗೆ ಬಂದುಬಿಟ್ಟು 5 to 7 ಇದೆಯಲ್ವಾ ಮಕ್ಕಳ, ನೀವು ಕೆಲವರು 4 ಗಂಟೆಗೆ ಹೇಳ್ತೀರಾ, ಕೆಲವರು 5 ಗಂಟೆಗೆ ಹೇಳ್ತೀರಾ, ಇನ್ನು ಕೆಲವರು 6 ಗಂಟೆ. ಓಕೆ, ನೀವು ಯಾವಾಗ ಎದ್ದೇಳ್ತೀರಾ ಆ ಟೈಮಿಂದ ನೆಕ್ಸ್ಟು 2 hours ಅಂತ ತೊಗೊಳ್ಳಿ. ನಾ ಇಲ್ಲಿ ಎಕ್ಸಾಂಪಲ್ಗೆ 5 ಗಂಟೆ ಅಂತ ತೊಗೊಂಡಿದ್ದೀನಿ. ಸೊ 5 ಗಂಟೆಯಿಂದ ನೆಕ್ಸ್ಟ್ 2 hours ಅಂತ ಹೇಳಿದ್ರೆ 7 AM ಬರುತ್ತೆ ಅಲ್ವಾ, 7 ಗಂಟೆ ಆಗಿಬಿಡುತ್ತೆ. ಈ 2 hours ಬಂದುಬಿಟ್ಟು ತುಂಬ ಪ್ರೀಷಿಯಸ್ ಮಕ್ಕಳ, ಚಿನ್ನದಂಥ ಸಮಯ ಅಂತ ಹೇಳ್ತೀವಲ್ಲ ಅದೇ ಕರೆಕ್ಟ್. ಯಾಕಂತಂದರೆ ನಮ್ಮ ಬ್ರೈನಿಗೆ ನೀವು ಏನು ಹೇಳ್ಕೊಡ್ತೀರಾ ಆ ಟೈಮಲ್ಲಿ ಅದನ್ನು ಫ್ರೆಶ್ ಆಗಿ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಲಾಂಗ್ ಟರ್ಮ್ವರೆಗೂ ಅದು ನೆನ್ಪಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅದು ಬಂದುಬಿಟ್ಟು ಗೋಲ್ಡನ್ ಟೈಮು. ನಿಮ್ಮ ಮೊಬೈಲ್ ಜೊತೆ ರೀಲ್ಸನ್ನ ಸ್ಕ್ರೋಲ್ ಮಾಡೋದು ಆ ಥರ ಎಲ್ಲ ನಿಮ್ಮ ಬ್ರೈನಿಗೆ ಕೊಟ್ಟರೆ ಅದು ಅದನ್ನೇ ನೆನ್ಪಿಟ್ಕೊಳ್ಳುತ್ತೆ. ಸೊ ಅದ್ರ ಬದಲು ಏನು ಮಾಡಬೇಕು, ಟೆಕ್ಸ್ಟ್ ಬುಕ್ಕನ್ನು ಕೊಡಬೇಕು, ಅದಕ್ಕೆ ಓದಿಸ್ಬೇಕು. ಓಕೆನಾ? ಸೊ ಈ 2 hours ಬಂದುಬಿಟ್ಟು ನೀವು ಹೊಸ ವಿಷಯಗಳನ್ನು ಕಲಿಬೇಕು. ಎಷ್ಟೋ ಮಕ್ಕಳಿಗೆ ಈ ಮ್ಯಾಥ್ಸ್, ಸೈನ್ಸ್ ಅಥವಾ ಯಾವುದೋ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದಿರುತ್ತೆ ಅದನ್ನು ನೀವು ಈ ಪ್ರೀಷಿಯಸ್ ಟೈಮಲ್ಲಿ ಕಲಿಬೇಕು. ಓಕೆನಾ? ಸೊ ಮಾರ್ನಿಂಗ್ ಅಂತ ಹೇಳಿದ್ರೆ ನೀವು ನೈಟ್ ಎಲ್ಲ ಮಲಗಿರ್ತೀರ, ಕಂಟಿನ್ಯೂಸ್ 6 to 7 hours ಅಥವಾ 8 hours ಮಲಗಿರ್ತೀರ, ನಿಮ್ಮ ಬಾಡಿ ರಿಲ್ಯಾಕ್ಸ್ಡ್ ಆಗಿರುತ್ತೆ, ಬ್ರೈನ್ ಆರಾಮಾಗಿರುತ್ತೆ. ಸೊ ನೀವೇನು ಹೇಳಿದ್ರೂ ಅದು ಕಲಿಯುತ್ತೆ. ಸೊ ಈ ಟೈಮನ್ನು ವೈಸ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ನೆಕ್ಸ್ಟ್ ಯಾವ ಟೈಮ್ ಇದೆ ಅಂತ ಹೇಳಿದ್ರೆ, ಓಕೆ, ನೀವು ಸ್ಕೂಲ್ ಮುಗಿಸ್ಕೊಂಡು ಕೆಲವರು 3 o'clock ಬರ್ತೀರಾ, 5 o'clock, 6 o'clock ಯಾವುದಾದ್ರೂ ಟೈಮಿಂಗ್ ಸರಿ. ಬಂದು ಆದಮೇಲೆ 30 minutes ಅಥವಾ 60 minutes, ಹಾಫ್ ಆನ್ ಅವರ್ ಅಥವಾ 1 hour ರೆಸ್ಟ್ ಮಾಡಿ. ಕಂಟಿನ್ಯೂಸ್ ಆಗಿ ಬಂದಿದ ತಕ್ಷಣವೇ ಬ್ಯಾಗೆಲ್ಲೋ ಎತ್ತಿಟ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಹೋಮ್ ವರ್ಕ್ ಸಿಕ್ಕಾಪಟ್ಟೆ ಇದೆ, ನಾಳೆ ಟೆಸ್ಟ್ ಇದೆ ಅಂತ ಓದೋದಕ್ಕೆ ಕೂತ್ಕೋಬೇಡಿ. ಓಕೆನಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿ, ಓಕೆನಾ, ಆರಾಮ್ ಮಾಡಿ. ನಿಮ್ಮ ಬ್ರೈನಿಗೆ ಆಲ್ರೆಡಿ ಪ್ರೆಷರೈಸ್ ಮಾಡಿಬಿಟ್ರಿ ಅಂತ ಹೇಳಿದ್ರೆ ಬ್ರೈನ್ ನಿಜ ಕೂತ್ಕೊಂಡು ಓದಲ್ಲ. ಸುಮ್ಮನೆ ನೀವು ಕೂಡ ನೇಮ್ ಸೇಕಿಗೆ ಬುಕ್ ಮುಂದೆ ಇರ್ತೀರಾ, ಬಟ್ ಏನೂ ಕಲಿಯೋದಕ್ಕಾಗಲ್ಲ. ಫ್ರೆಶನ್ ಅಪ್ ಆಗಿ, ಓಕೆನಾ, ರಿಫ್ರೆಶ್ ಆಗಿ ಒಂದು ವಾಕ್ ಹೋಗಿ, ಚೆನ್ನಾಗಿರೋ ಸ್ನ್ಯಾಕ್ಸ್ ತೊಗೊಳ್ಳಿ, ನೀವು ರಿಲ್ಯಾಕ್ಸ್ ಆಗಿ ಆಮೇಲೆ ಓದೋದಕ್ಕೆ ಕೂತ್ಕೊಂಡ್ರೆ ನಿಮ್ಮ ಬ್ರೈನ್ ಕೂಡ ಸ್ವಲ್ಪ ಕಾಮ್ ಆಗಿರುತ್ತೆ, ಹೇಳಿದ್ದನ್ನು ನೀವು ಕಲ್ತಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳುತ್ತೆ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ಬೋದು, ಯಾವ ಥರ ಕೆಲಸ ಮಾಡ್ಬೋದು ಅಂತ ಹೇಳಿದ್ರೆ, ಹೋಮ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ? ಸ್ಕೂಲಲ್ಲಿ ಏನೆಲ್ಲ ಕಲ್ತಿರ್ತೀರ ಅದನ್ನು ಬಂದುಬಿಟ್ಟು ಮನೆಯಲ್ಲಿ ಒಂದ್ಸಲ ರಿವೈಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಏನೆಲ್ಲ ಅರ್ಥ ಆಗಿಲ್ಲ ಅಲ್ವಾ, ಮ್ಯಾಮ್ ಸ್ಕೂಲಲ್ಲಿ ಒಂದು ಟಾಪಿಕನ್ನು ಹೇಳ್ಕೊಟ್ಟಿರ್ತಾರೆ, ಅದರಲ್ಲಿ ಏನೆಲ್ಲ ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಹೋಮ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಯಾಕಂತಂದರೆ ಸ್ಕೂಲಿಂದನೂ ಎಲ್ಲ ಕಲ್ತ್ಕೊಂಡೇ ಬಂದಿರ್ತೀರ, ಟ್ರಾವೆಲ್ ಮಾಡಿರ್ತೀರ, ಟಯರ್ಡ್ ಆಗಿರ್ತೀರ. ಸೊ ಅದಕ್ಕೋಸ್ಕರ ಈಸಿಯಾಗಿ ಮಾಡೋವಂತಹ ಕೆಲಸನ ಇಲ್ಲಿ ತಗೋಬೇಕು. ಓಕೆನಾ? ಮಾರ್ನಿಂಗ್ ಅಂದಿದ ತಕ್ಷಣ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವುದಿದೆ ಅದನ್ನು ಫ್ರೆಶ್ ಆಗಿ ಕಲಿಬೇಕು, ಅಥವಾ ನ್ಯೂ ಟಾಪಿಕ್ಸ್ ಏನಿದೆ ಅದನ್ನು ಕಲಿಬೇಕು. ಈವ್ನಿಂಗ್ ಸ್ಕೂಲಿಂದ ಬಂದಾದಮೇಲೆ ಈಸಿ ಸ್ವಲ್ಪ ನೀವು ಆರಾಮಾಗಿ ಮಾಡೋ ಅಂಥದ್ದನ್ನು ಕೆಲಸನ ಇಲ್ಲಿ ತಗೋಬೇಕು. ಓಕೆ, ನೆಕ್ಸ್ಟ್ ಈವ್ನಿಂಗ್ ಆದಮೇಲೆ ಸ್ಕೂಲಿಂದ ಬಂದೆಲ್ಲ ಆಗಿದೆ, ಒಂದು 8 o'clock ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ, ಅಥವಾ ಮ್ಯಾಮ್ ನಾವು 8 to 8:30 ಊಟ ಮುಗಿಸ್ಬಿಟ್ಟಿರ್ತೀನಿ ಮ್ಯಾಮ್ ಅಂತ ಹೇಳಿದ್ರು ಫೈನ್. ಊಟಕ್ಕಿಂತ ಮುಂಚೆ ಅಥವಾ ಊಟ ಆದಮೇಲೂ ಕೂಡ ನೀವೇನು ಮಾಡ್ಬೋದು, PYQsನ ಸಾಲ್ವ್ ಮಾಡಿ. ಓಕೆನಾ? PYQs ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಹಿಂದಿನ ವರ್ಷದ ಕ್ವೆಶ್ಚನ್ ಪೇಪರ್ಗಳು. ನಿಮ್ಮ ಸೀನಿಯರ್ ಇರ್ತಾರಲ್ವಾ, ಅವರು ಆಲ್ರೆಡಿ ಎಕ್ಸಾಮ್ ಬರೆದಿರ್ತಾರಲ್ಲ, ಅವ್ರು ಯಾವುದೆಲ್ಲ ಎಕ್ಸಾಮ್ ಬರೆದಿರ್ತಾರೆ ಆ ಕ್ವೆಶ್ಚನ್ ಪೇಪರ್ಗಳನ್ನು ಪ್ರಾಕ್ಟೀಸ್ ಮಾಡೋದು ತುಂಬ ತುಂಬ ಇಂಪಾರ್ಟೆಂಟ್.
ನೆಕ್ಸ್ಟು ರೈಟಿಂಗ್ ಆನ್ಸರ್ಸನ್ನ ಅದನ್ನು ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ಕೂತ್ಕೊಂಡು ಬರೀಬೇಕು. ಓಕೆನಾ, ಒಂದು ಕ್ವೆಶ್ಚನಿಗೆ ನಾನು 5 ಮಿನಿಟ್ಸ್ ತೊಗೋತೀನಿ ಅಥವಾ ಒಂದು ಪೇಜನ್ನ ನಾನು 5 ಮಿನಿಟ್ಸಲ್ಲಿ ಮುಗಿಸ್ತೀನಿ ಅಂತ ಟಾರ್ಗೆಟ್ ತೊಗೋಬೇಕು. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಸ್ಪೀಡ್ ಆಗ್ತಿರುತ್ತೆ. ಲಾಸ್ಟ್ ಮಿನಿಟಲ್ಲಿ ಮ್ಯಾಮ್ ಟೈಮ್ ಆಗಿಲ್ಲ ಅಂತ ಹಾಳುವಂತಹ ಸಂದರ್ಭ ಬರಲ್ಲ. ಸೊ ಇದಕ್ಕೋಸ್ಕರನೇ ಇವಾಗಿಂದನೇ ಹ್ಯಾಂಡ್ ರೈಟಿಂಗನ್ನ ಸ್ಪೀಡಪ್ ಮಾಡೋದಕ್ಕೆ ಆನ್ಸರನ್ನು ಜಸ್ಟ್ ಓದಿದ್ರೆ ಸಾಕಾಗಲ್ಲ, ಪಟಾಪಟ್ ಬರಿತಾ ಇರಬೇಕು. ಓಕೆ, ಆಮೇಲೆ MCQs ಕೂಡ ಟ್ರೈ ಮಾಡ್ಬೋದು. ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂತ ಇರ್ತಿರಲ್ಲ, ಅವರು MCQಸಲ್ಲಿ 1 ಮಾರ್ಕ್ 2 ಮಾರ್ಕ್ ಮಿಸ್ ಮಾಡಿಬಿಡ್ತೀರಾ. ಸೊ MCQ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸೊ 1 ಮಾರ್ಕ್ ಅಲ್ವಾ ಅಂತ ಅನಿಸುತ್ತೆ, ಬಟ್ ಔಟ್ ಆಫ್ ಮಿಸ್ ಆಗಿರೋದು ಮೆಜಾರಿಟಿ ಚೆಕ್ ಮಾಡಿದಾಗ ನಮ್ಮ ಟಾಪರ್ಸ್ ಆನ್ಸರನ್ನು MCQ ಅಲ್ಲೇ ಮಿಸ್ ಮಾಡಿರ್ತಾರೆ. ಸೊ MCQ ಕೂಡ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮಲ್ಗೋದಕ್ಕಿಂತ ಮುಂಚೆ ಯಾವ ಟೈಮಲ್ಲಿ ಏನು ಓದ್ಬೋದು ಅಂತ ಹೇಳಿದ್ರೆ ಒಂದು ಕ್ವಿಕ್ ರಿವಿಷನ್ ಮಾಡಬೇಕು. ಓಕೆನಾ, ಇವತ್ತೆಲ್ಲ ಏನೆಲ್ಲ ಕಲ್ತಿದ್ದೀನಿ ಅದನ್ನು ಪಟಾಪಟ್ ರಿವೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮುಲಾಸ್. ನಿದ್ದೆ ಬರ್ತಾ ಇರುತ್ತೆ, ಆ ಟೈಮಲ್ಲಿ ನೀವು ಫಾರ್ಮುಲಾಸನ್ನು ಕಲಿಬೋದು. ಸ್ವಲ್ಪ ನಿಮ್ಮ ಬ್ರೈನ್ ಆ್ಯಕ್ಟಿವ್ ಆಗುತ್ತೆ ಆವಾಗ. ಫಾರ್ಮುಲಾಸ್ ಇಂಪಾರ್ಟೆಂಟ್. ನಿಮ್ಮ ಮ್ಯಾಥ್ಸು ಫಿಸಿಕ್ಸಲ್ಲಿ ಫಾರ್ಮುಲಾಸ್ ಇಲ್ಲದೆ ಕೆಲಸ ಆಗೋದೇ ಇಲ್ಲ. ಸೊ ಫಾರ್ಮುಲಾಸ್ ಶೀಟನ್ನ ಇಟ್ಕೊಳ್ಳೋದು, ಪ್ರಾಕ್ಟೀಸ್ ಮಾಡೋದು ತುಂಬ ಬೆಟರ್ ಆಪ್ಷನ್. ನೆಕ್ಸ್ಟು ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ಆರಾಮಾಗಿ ಒಂದು 12 to 15 ಮಾರ್ಕ್ಸ್ ಡಿರೆಕ್ಟಾಗಿ ಡಯಾಗ್ರಾಮ್ ಮೇಲೆ ಬಂದಿರುತ್ತೆ. ಈಸಿ ಸ್ಕೋರಿಂಗ್ ಇರುತ್ತೆ. ಸೊ ನಿದ್ದೆಗೆ ಬರ್ತಿದೆ ಅಂತ ಹೇಳಿದ್ರೆ ನಿದ್ದೆಗಿಂತ ಸ್ವಲ್ಪ ಮುಂಚೆ ನೀವೇನು ಇದನ್ನೆಲ್ಲ ಮಾಡ್ಬೋದು. ಈ ಟಾಸ್ಕನ್ನು ಹೆವಿ ಟಾಸ್ಕ್ ಅಲ್ಲ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆರಾಮಾಗಿ ಮಾಡ್ಬೋದು. ಓಕೆನಾ, ಸೊ ಇದು ಒಂದು ಪ್ರಾಕ್ಟೀಸ್. ನೆಕ್ಸ್ಟ್ ಬಂದುಬಿಟ್ಟು ಸ್ಟಡಿ ವಿತ್ ಜೋಶ್ ಅಂತ. ಓಕೆನಾ, ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀರಲ್ವ, ಟೈಮ್ ಹೇಗೆ ಹೋಗಿದೆ ಅಂತ ನಿಮಗೆ ಗೊತ್ತಾಗಿರಲ್ಲ, ಅಷ್ಟು ಚೆನ್ನಾಗಿ ಹೋಗಿರುತ್ತೆ. ಸೊ ತುಂಬ ಜೋಶ್ ಆಗಿರ್ತೀರ, ಎಂಜಾಯ್ ಮೂಮೆಂಟ್ಸ್ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಸಮಯ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಿರಲ್ಲ. ಅದೇ ಜೋಶಿಂದ ಎಂಜಾಯ್ ಮಾಡ್ತಾ ತುಂಬ ಖುಷಿಯಿಂದ ಓದ್ತಾ ಹೋದರೆ ನಿಮಗೆ ಟಾಪಿಕ್ ಅರ್ಥ ಆಗುತ್ತೆ. ಓಕೆನಾ, ಸೊ ಡಲ್ ಫೇಸಲ್ಲಿ ಓದಬೇಕಲ್ಲ ಅಂತ ಓದಬೇಡಿ. ಆರಾಮಾಗಿ ನಾನು ಓದಿದ್ರೇ ನನಗೆ ಸಕ್ಸಸ್ ಸಿಗುತ್ತೆ ಅಂತ ಎಂಜಾಯ್ ಮಾಡ್ತಾ ಜೋಶಲ್ಲಿ ಓದಬೇಕು. ಸೊ ಇವತ್ತಿಂದ ಜೋಶಕ್ಕೆ ಶುರು ಮಾಡಿ. ನಿಮ್ಮ ಜೋಶ್ ಎಷ್ಟಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಓಕೆನಾ ಮಕ್ಕಳ? ಸೊ ಅದಕ್ಕೂ ಅದನ್ನು ಬಿಟ್ಟು ಇನ್ನೇನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಹೆಲ್ತ್. ಓದ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಡೈಲಿ ರಿವಿಷನ್ ಮಾಡ್ತೀರಾ, ಎವ್ರಿಥಿಂಗ್ ಇಸ್ ಫೈನ್ ಮಕ್ಕಳ. ನಿಮ್ಮ ಹೆಲ್ತ್ ಕೂಡ ತುಂಬ ಇಂಪಾರ್ಟೆಂಟ್. ಸೊ ಯಾವಾಗಲೂ ಹೈಡ್ರೇಟ್ ಆಗಿರಿ, ಜಾಸ್ತಿ ನೀರು ಕುಡಿತಾ ಇರಿ, ಹೆಲ್ದಿ ಫುಡ್ಸನ್ನ ತೊಗೊಳ್ಳಿ. ಓಕೆನಾ, ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ, ಆರಾಮಾಗಿರಿ. ಓಕೆನಾ, ಸೊ ನಿಮಗೆ ಯಾವ ಟೈಮಲ್ಲಿ ಏನನ್ನು ಓದಬೇಕು ಅಂತ ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಓದೋದನ್ನು ಕರೆಕ್ಟ್ ವೇ ಅಂತ ಹೇಳಿದ್ರೆ ನೀವೇನು ಮಾಡಿ, ಡೌನ್ಲೋಡ್ ದಿ ಬ್ಲೂ ಪ್ರಿಂಟ್. ಈ ವರ್ಷದ್ದು ಇನ್ನೂ ಬ್ಲೂ ಪ್ರಿಂಟ್ ಬಿಟ್ಟಿಲ್ಲ, ಬಟ್ ನೀವು ಪ್ರೀವಿಯಸ್ ಇಯರ್ದು ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡ್ ಆಗ್ಬೋದು. ಈ ವರ್ಷದನ್ನ ಬೋರ್ಡ್ ಅವರು ರಿಲೀಸ್ ಮಾಡೋವರೆಗೂ ನೀವು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟನ್ನ ಫಾಲೋ ಅಪ್ ಮಾಡ್ಬೋದು. ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ಬ್ಲೂ ಪ್ರಿಂಟ್ ಇರುತ್ತೆ. ಸೊ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗ್ಬೋದು, ಬಟ್ ನೀವು ಪ್ರೀವಿಯಸ್ ಇಯರ್ ಬ್ಲೂ ಪ್ರಿಂಟ್ ಮೇಲೆ ಡಿಪೆಂಡ್ ಆಗ್ಬೋದು ಆ್ಯಸ್ ಆಫ್ ನಾವು. ಓಕೆನಾ, ಅದನ್ನು ತಗೋಬೇಕು. ಯಾವ ಚಾಪ್ಟರ್ಗೆ ಎಷ್ಟು ವೆಯ್ಟೇಜ್ ಇದೆ ಅಂತ ಚೆಕ್ ಮಾಡಬೇಕು. ಹೈ ವೆಯ್ಟೇಜ್ ಯಾವುದೆಲ್ಲ ಚಾಪ್ಟರ್ಸ್ ಇದೆ ಅಲ್ವಾ, ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗೇ ಇಲ್ಲ. ಅದಕ್ಕೆ ಜಾಸ್ತಿ ಟೈಮ್ ಕೊಡಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆವಾಗಲೇ ಹೇಳ್ದಾಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ತೊಗೋಬೇಕು. ಆ ಚಾಪ್ಟರಲ್ಲಿ ಯಾವ ಥರ ಕ್ವೆಶ್ಚನ್ ಬರ್ತಿದೆ, ಪ್ಯಾಟರ್ನ್ ಹೇಗಿದೆ ಅಂತ ನೋಡ್ತಾ ಇರಬೇಕು. ಇಷ್ಟನ್ನು ನೀವು ಡೈಲಿ ಮಾಡ್ತಾ ಇದ್ದೀರಾ, ವೈಸಾಗಿ ಈ ಟೈಮಲ್ಲಿ ಈ ಥರ ಸಬ್ಜೆಕ್ಟ್ಗಳನ್ನೇ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ SSLC ಜರ್ನಿ ಸೂಪರ್ ಡೂಪರ್ ಈಸಿ. ಓಕೆನಾ ಮಕ್ಕಳ? ಸೊ ನಾನು ನಿಮಗೆ ಮಾರ್ನಿಂಗಲ್ಲಿ ಏನು ಓದಬೇಕು, ಈವ್ನಿಂಗಲ್ಲಿ ಏನು ಓದಬೇಕು, ನೈಟ್ ಎಲ್ಲ ಏನು ಓದಬೇಕು ಅಂತೆಲ್ಲ ನಾನು ನಿಮಗೆ ಕೀ ಟಿಪ್ಸ್ನ ಕೊಟ್ಟಿದ್ದೀನಿ. ಸೊ ಇದನ್ನು ಫಾಲೋ ಮಾಡಿ ನಿಮ್ಮ SSLC ಜರ್ನಿನ ಈಸಿ ಪೀಸಿ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.